ಮೋಡ ಬಿತ್ತನೆ ರಾಜ್ಯಾದ್ಯಂತ ವಿಸ್ತರಣೆಗೆ ಸಿಎಂ ಮನವಿ. ಸಚಿವ ಸತೀಶ್ ಜಾರಕಿಹೊಳಿ. ಹಾವೇರಿ ಜಿಲ್ಲೆಯಲ್ಲಿ ನಡೆಸಿದ ಮೋಡ ಬಿತ್ತನೆ ಪ್ರಯೋಗದ ಬಳಿಕ ಉತ್ತಮ ಮಳೆಯಾಗಿರುವ ಬಗ್ಗೆ ಜನರು ಹೇಳುತ್ತಿದ್ದಾರೆ. ರಾಜ್ಯದ ಇತರೆ ಭಾಗಗಳಲ್ಲೂ ಮೋಡ ಬಿತ್ತನೆ ಕಾರ್ಯಕ್ರಮ ಕೈಗೊಳ್ಳುವಂತೆ ಮುಖ್ಯಮಂತ್ರಿಗೆ ಮನವಿ ಮಾಡಲಾಗುವುದು ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಸಚಿವ ಸಂಪುಟ ವಿಸ್ತರಣೆಯ ಪ್ರಶ್ನೆಗೆ ಉತ್ತರಿಸಿದ ಅವರು, ಸಂಪುಟ ವಿಸ್ತರಣೆ ಆದಷ್ಟು ಬೇಗ ಆಗಬೇಕೆಂದು ನಾವು ಈಗಾಗಲೇ ಹೇಳಿದ್ದೇವೆ. ಶೀಘ್ರದಲ್ಲೇ ಆಗುವ ನಿರೀಕ್ಷೆ ಇದೆ. ಸ್ವಲ್ಪ ಕಾಯೋಣ ಎಂದರು. ಬೆಳಗಾವಿಯಲ್ಲಿ ನಡೆಯಲಿರುವ ಆರ್ಎಸ್ಎಸ್ ಬೈಟೆಕ್ ಪ್ರಶ್ನೆ ಕುರಿತು ಮಾತನಾಡಿದ ಅವರು, ಕಾರ್ಯಕ್ರಮ ನಡೆಸಲಿ, ಅದಕ್ಕೆ ನಮ್ಮ ವಿರೋಧವಿಲ್ಲ. ಅಗತ್ಯವಿರುವ ಎಲ್ಲ ಭದ್ರತೆ ಹಾಗೂ ಮೂಲಸೌಕರ್ಯ ವ್ಯವಸ್ಥೆಯನ್ನು ಪೊಲೀಸರು ಮತ್ತು ಜಿಲ್ಲಾಡಳಿತ ಕಲ್ಪಿಸಿದೆ. ರಾಜ್ಯ ಸರ್ಕಾರದಿಂದಲೂ ಬೇಕಾದ ಸಹಕಾರ ನೀಡಲಾಗಿದೆ. ಕಾರ್ಯಕ್ರಮವನ್ನು ಹೇಗೆ ನಡೆಸಬೇಕು ಎಂಬುದು ಅವರ ನಿರ್ಧಾರ ಎಂದರು. ಆರ್ಎಸ್ಎಸ್ ಸಭೆಯಲ್ಲಿ ರಾಜಕೀಯ ಅಜೆಂಡಾ ಇರಬಹುದೇ ಎಂಬ ಪ್ರಶ್ನೆಗೆ ಅವರು, ಯಾವಾಗಲೂ ರಾಜಕೀಯದಿಂದ ದೂರ ಇದ್ದೇವೆ ಎಂದು ಹೇಳ್ತಾರೆ. ನಾವು ಅದನ್ನೇ ಕೇಳಿದ್ದೇವೆ ಎಂದು ಉತ್ತರಿಸಿದರು. ಪ್ರಿಯಾಂಕಾ ಖರ್ಗೆಗೆ ತಿರುಗೇಟು ನೀಡುವ ಉದ್ದೇಶದಿಂದಲೇ ಕರ್ನಾಟಕದಲ್ಲಿ ಆರ್ಎಸ್ಎಸ್ ಬೈಠಕ್ ಆಯೋಜಿಸಲಾಗಿದೆ ಎಂಬ ಚರ್ಚೆ ಕುರಿತು ಪ್ರತಿಕ್ರಿಯಿಸಿದ ಸತೀಶ್ ಜಾರಕಿಹೊಳಿ, ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅದು ಪ್ರಿಯಾಂಕಾ ಖರ್ಗೆ ಅವರಿಗೆ ಸಂಬಂಧಿಸಿದ ವಿಚಾರ ಎಂದರು. ಆರ್ಎಸ್ಎಸ್ ಪಥಸಂಚಲನಕ್ಕೆ ಪೊಲೀಸ್ ಅನುಮತಿ ಕಡ್ಡಾಯ ಎಂಬ ಪ್ರಿಯಾಂಕಾ ಖರ್ಗೆ ಹೇಳಿಕೆ ಕುರಿತು ಕೇಳಿದಾಗ, ಅದು ಅವರ ಇಲಾಖೆಯ ವ್ಯಾಪ್ತಿಯ ವಿಷಯ. ಯಾವ ರೀತಿಯಲ್ಲಿ ಅನುಮತಿ ಪಡೆಯಬೇಕು, ಯಾವ ನಿಯಮ ಪಾಲಿಸಬೇಕು ಎಂಬುದನ್ನು ಗೃಹ ಇಲಾಖೆ ಹಾಗೂ ಗೃಹ ಸಚಿವರೇ ನೋಡಿಕೊಳ್ತಾರೆ ಎಂದು ಸ್ಪಷ್ಟಪಡಿಸಿದರು. ಬರಗಾಲ ಬರ್ಬೋದು, ಭಾಳ ದೊಡ್ಡ ಸಮಸ್ಯೆ ಆಗ್ಬೋದು ಅಂತ ಕುಡಿಯೋ ನೀರು ರೈತರಿಗೆ ಅದು 2-3 ದಿವಸದಲ್ಲಿ ದಿಕ್ಕನ್ನು ಬದಲಾಯಿಸಿದೆ. ಕರ್ನಾಟಕ ಒಂದೊಳ್ಳೆ ಸಂತೋಷದ ವಾತಾವರಣ ನಿರ್ಮಾಣ ಆಗಿದೆ. ಡ್ಯಾಮ್ಗಳಿಗೂ ನೀರು ಸಾಕಷ್ಟು ಬರ್ತಾವೆ, ಇನ್ನೂ ಬರಬೇಕು. ಇಡಕಲ್ ಡ್ಯಾಮ್ಗೆ ಕಡಿಮೆ ಇದೆ, ಇನ್ನೂ ಬರಬೇಕು. ಬೇರೆ ನದಿಯೆಲ್ಲ ಓವರ್ಫ್ಲೋ ಆಗಿದೆ. ನಮ್ಮ ಕೃಷ್ಣ ಇರ್ಬೋದು, ಹಿರಣ್ಯಕೇಶಿ, ಮಲ್ಲಾಪುರ ಬರ್ತಾ ಇದೆ. ಘಟಪ್ರಭಕ್ಕೆ ಇನ್ನೂ ಜಾಸ್ತಿ ಬರಬೇಕು. ಅದು ನೀರು ಬಿಡೋಕ್ಕೆ ಕಾಲುವೆಗೆ ನೀರು ಬಿಡಿಸ್ಬೇಕಾಯ್ತು. ಅದಕ್ಕೆ ಬಿಡಿಸ್ಲಿಕ್ಕೆ ನಾವೇ ಖುದ್ದು ಹೋಗಿದ್ದೀವಿ. ಸೊ ಬಿಡಿಸಿದ್ವಿ. ಮತ್ತು ಬಾಗಲಕೋಟೆವರೆಗೆ ಕೂಡ ನೀರು ಈಗಾಗಲೇ ಅಲ್ಲಿ ಕೂಡ ಹೋಗಿದೆ. ಸೊ ಆ ಭಾಗದ ರೈತರು ಈಗ ಸಂಪೂರ್ಣವಾಗಿ ಸಂತೋಷವಾಗಿದ್ದಾರೆ. ಪ್ರತಿ ಸಾರಿ ಆಗ್ತಿದೆ, ಹೊಸದಲ್ರಿ. ಪ್ರತಿ ಸಾರಿ ಐಡೆಂಟಿಫೈ ಮಾಡಿ ದೊಡ್ಡದು ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಈಗಾಗಲೇ ಪೊಲೀಸರು ಪ್ರಿಕಾಷನ್ ಮಾಡಿದ್ದಾರೆ, ಎಲ್ಲ ಕಡೆ ಸ್ಟಾಪ್ ಮಾಡಿದ್ದಾರೆ, ಫಾರೆಸ್ಟರ್ ಅಲರ್ಟ್ ಆಗಿದ್ದಾರೆ. ಸೊ ಎಲ್ಲರೂ ಪ್ರಿಕಾಷನ್ ತೋದಾರೆ. ಇನ್ನೂ 4-5 ದಿವಸ ಮಳೆ ಇದೆ ಅಂತ ಅಂದಾಜಿದ್ದಾರೆ. ಅಷ್ಟಾದ್ರೂ ಸಾಕು. ಈಗ ಅಂದರೆ ಅಟ್ಲೀಸ್ಟ್ ಒಂದು 3-4 ತಿಂಗಳಾದ್ರೆ ಒಂದು ಹಂತಕ್ಕೆ ದಾಟ್ತದೆ. ಹಾವೇರಿಯಲ್ಲಿ ಚಾಲನೆ ಮಾಡಿದ್ದಾರೆ. ಅಲ್ಲಿ ಒಳ್ಳೆಯ ಎಕ್ಸ್ಟ್ರಾ ಮಳೆ ಆಗಿದೆ ಅಂತೂ ಅಲ್ಲಿ ಜನ ಹೇಳ್ತಿದ್ದಾರೆ. ಒಂದು ಒಳ್ಳೆಯ ಪ್ರಯೋಗ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಕೂಡ ಅದನ್ನ ಮಾಡಲಿಕ್ಕೆ CM ಅವ್ರಿಗೆ ಒತ್ತಾಯ ಮಾಡ್ತೀವಿ. ಈಗ ನಾವೇನು ಮಾಡೋರು ಅಂತ ಹೇಳಿದ್ರಲ್ಲ, ಆದಷ್ಟು ಬೇಗ ಆಗಬೇಕು ಅನ್ನೋದು ಅಷ್ಟೇ ನಿರೀಕ್ಷೆ. ಎಲ್ಲರದ್ದು ಅದೇ ಬೇಗ ಆಗುತ್ತೆ. ಮೋಸ್ಟ್ಲಿ ಬೇಗ ನಾವು ನಿರೀಕ್ಷೆ ಮಾಡಿದ್ವಿ. ವೇಟ್ ಮಾಡೋಣ, ಬೇಗ ಆಗುತ್ತೆ. ಸರ್, ಬೆಳಗಾವಿಯಲ್ಲಿ RSS ಕಾರ್ಯಕ್ರಮ ಆಗ್ತಿರೋದು, ರಾಷ್ಟ್ರೀಯ ಪ್ರಾಂತ ಪ್ರಚಾರಕರ ಸಭೆ ಆಗ್ತಿರೋದು, ಮಾಡಲಿಕ್ಕೆ ಏನೂ ಇಲ್ಲ. ನಮ್ಮ ಈಗಾಗಲೇ ಪೊಲೀಸರು DC ಅವರು ಅವ್ರಿಗೇನು ಬೇಕು ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಕಡೆಯಿಂದ ಸ್ಟೇಟ್ ಗೌರ್ಮೆಂಟಿಂದ ಆಗುವಂಥ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಅವ್ರು ಯಾವ ಕಾರ್ಯಕ್ರಮ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಪೊಲಿಟಿಕಲ್ ಅಜೆಂಡಾ ಗೊತ್ತಿಲ್ಲ. ಅವರು ಪಾರ್ಟಿಕಲ್ ಇಲ್ಲ ಅಂತ ಯಾವಾಗಲೂ ಹೇಳ್ತಾರೆ, ಅದೇನು ಪ್ರಶ್ನೆ ಇಲ್ಲ. ಓಪನ್ ಆಗಿ ಯಾವಾಗೂ ಪಾರ್ಟಿಕಲಿ ನಾವು ದೂರ ಇದೆ ಅಂತ ಹೇಳಿದ್ದಾರೆ. ಸೊ ನಾವು ಅಷ್ಟು ಕೇಳಿದ್ದೀವಿ. ಪ್ರಿಯಾಂಕಾ ಖರ್ಗೆ ಅವರು ಧ್ವನಿ ಎತ್ತಿದ್ರು, ನೋಂದಣಿಯ ಬಗ್ಗೆ ವಿಚಾರ ಸಂಬಂಧಪಟ್ಟಾಗಿ ಧ್ವನಿ ಎತ್ತಿದ್ರು. ಹಾಗಾಗಿ ಇಲ್ಲಿ ತಿರುಗೇಟು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕದಲ್ಲೇ ಕಾರ್ಯಕ್ರಮ ಮಾಡ್ತಾರೆ. ಆ ರೀತಿ ಚರ್ಚೆ ಇಲ್ಲ, ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಅದು ಅವ್ರಿಗೆ ಸಂಬಂಧಪಟ್ಟಂಥ ವಿಚಾರ. ಅದು ಅನುಮತಿ ಕಾರ್ಯಕ್ರಮದ ಬಗ್ಗೆ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಅದು ಪೊಲೀಸರು ನೋಡ್ಕೋತಾರೆ. ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಒಂದು ಮಾತು ಹೇಳಿದ್ದಾರೆ, RSSನಿಂದ ಏನೇ ಪಥಸಂಚಲನ ಆದರೂ ಕೂಡ ಪೊಲೀಸರಿಂದ ಅನುಮತಿ ಪಡೀಲೇಬೇಕು. ನಾನು ಗೃಹ ಸಚಿವ ಇರೋ ಮಟ್ಟನೂ ಕೂಡ ಅದನ್ನು ಆ ಪಾಲಿಸಿ ಇಲ್ಲ, ಅದೇ ಹೇಳಿದೆ. ಅದು ಅವ್ರ ಇಲಾಖೆಗೆ ಸಂಬಂಧಪಟ್ಟದ್ದು ಯಾವ ರೀತಿ ಅನುಮತಿ ಪಡಿಬೇಕು, ಹೇಗಿರ್ಬೇಕು ಅನ್ನೋದು ಅವ್ರ ಮಂತ್ರಿಗಳದಾರ, ಅದಕ್ಕೆ ಇಲಾಖೆ ಇದೆ, ಅವ್ರನ್ನ ಹ್ಯಾಂಡಲ್ ಮಾಡ್ತಾರೆ ಅವರು. ಸರ್, ರಾಯಬಾಗದಲ್ಲಿ ಇವತ್ತು ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮೇಡಮ್ ಅವರು MLA ಅವರು ಮಹಾವೀರ್ ಮೊಹಿತೆ ಅನ್ನೋರು ಮೇಲೆ ಹತ್ತಿದ್ರು ಅನ್ನುವಂಥ ಕಾರಣಕ್ಕಾಗಿ ಸ್ವಲ್ಪ ವಾಗ್ವಾದ ಆಗಿದೆ. ಏನು ನಡೀದ, ಅದೇನು ಆ ರೀತಿ ನಡೀದ. ಅದು ಪ್ರೋಟೋಕಾಲ್ ಅಂತ ಹೇಳ್ತಾರೆ. ಎಲ್ಲರಿಗೂ ಹಕ್ಕಿರ್ತೈತೆ ಹೋಗ್ಲಿಕ್ಕೆ ಬರಲಿಕ್ಕೆ. ಅದೇನೋ ಆ ರೀತಿ
ರಿಸ್ಟ್ರಿಕ್ಷನ್ ಮಾಡ್ಲಿಕ್ಕೆ ಆಗೋಲ್ಲ, ಯಾರು ಬಂದಿಲ್ಲ ಬಂದ್ರ ಅಂತ ಎಲ್ಲ ಅಡ್ಜಸ್ಟ್ ಮಾಡಬೇಕಷ್ಟೇ. ಸರ್ಕಾರ ಹಂತದಲ್ಲಿ ಏನೇ ಇದ್ದಾಗ ನಡೀತಿರ್ತವೆ, ಕಾರ್ಯಕರ್ತರಿಗೆ ಒಂದೇನೋ ಹುಮ್ಮಸ್ ಇರ್ತವೆ, ಏನೋ ನಡೀತಾ ಇದೆ ಅನ್ನೋದು ಇಲ್ಲಿ ಹೋಗ್ತಾರೆ ಮಾಡುವಂಥದ್ದು. ಎಲ್ಲ ಕಡೆ ನಾವು ಭಾಳಷ್ಟು ಕಡೆ ಇಲ್ದಾರ ಬಂದು ಕೂತಿರ್ತಾರೆ ಫಂಕ್ಷನಲ್ಲಿ. ಎಷ್ಟು ಸರಿ ಏನು ಹೊಸದಲ್ಲ, ಇನ್ನು ದೊಡ್ಡ ದೊಡ್ಡ ಕಾರ್ಯಕ್ರಮ ಇರ್ತಾರೆ. ಲೋಕಲಾಗಿ ಅವರೇ ಅಡ್ಜಸ್ಟ್ ಮಾಡ್ಕೊಂಡು ಸಹಕಾರ ಮಾಡಿ ಅಂಥರ ಕಾರ್ಯಕ್ರಮ ಮಾಡಬೇಕಷ್ಟೇ. ಈಗ ನಮ್ಮ ಆಪ್ತರೊಬ್ಬರು BJP ಸೇರ್ಪಡೆ ಆಗಿದ್ದಾರೆ, ಸಿಂಗೆ ಅವರು. ಅವ್ರು ನಮ್ಮನ್ನು ಬಿಟ್ಟು ಒಂದು ವರ್ಷ ಮೇಲೆ ಆಯಿತು, ನಮ್ಮ ಜೊತೆ ಸಂಪರ್ಕದಾಗಿಲ್ಲ. ಹಿಂಗಾಗಿ ಅದು ಕಾಂಗ್ರೆಸ್ ಅಂತ ಹೇಳಲಿಕ್ಕಾಗಲ್ಲ. ಸುಮಾರು ದಿನಗಳಿಂದ ನಮ್ಮದಿಂದ ದೂರ ಇದ್ದರು. ಸೊ ಹೀಗಾಗಿ ಬಿಟ್ಟು ಹೋಗಿದ್ದಾರೆ. ಒಳ್ಳೇದಾಗಲಿ ಅಷ್ಟೇ, ಬೆಳಿಲ್ಲ ಅಲ್ಲಿ ಪಕ್ಷದಲ್ಲಿ. ಓಕೆ. ವಿನೋದ್ ಕುಲ್ಕರ್, KMM ನ್ಯೂಸ್, ಬೆಳಗಾವಿ. Amarcon collection में आओ, नई वैरायटी यहाँ पाओ, सबके लिए कपड़े हैं खास, Amarcon में खुशियाँ हैं पास, Amarcon, Amarcon। Amarcon collection, खड़े बाजार, बेलगाम।